ಹ್ಮ್ ಇದು ಬರ್ತದೆ ಇಷ್ಟ ಎಲ್ಲಾರು ಕೂತ್ರಿ ಆದ್ರೆ ಅದು ಪ್ರಾಕ್ಟಿಕಲ್ ಮಾಡಕ್ಕೆ ಸ್ವಲ್ಪ ಸಮಸ್ಯೆ ಅವ್ರಿಗೆ. ಈಗ 3 ವಾರ ಆಯ್ತು, ಏನ್ ಬೈಪಾಟ್ ಮಾಡ್ರಿ ಹೇಳ್ರಿ? ಎಸ್ ಮಾತ್ರ ಬೈಪಾಟ್ ಮತ್ತ ಏನು ಮಾಡಂಗಿಲ್ಲ, ಸುಮ್ಮ ಹಂಗೆ ಕೂತ್ ಕತೆ ಹೇಳೋದ ಕತೆ ಕೇಳೋದು ಕ್ರಿಯಾ ಬೇಕಲ್ಲ. ಶುಕ್ರವಾರ ದಿವಸ ಇಷ್ಟಲಿಂಗ ಪೂಜೆ ಒಂದು ಕ್ರಮದಲ್ಲಿ ನಡೆಯಬೇಕು. ಅದು ಹೇಳುವ ಕೇಳುವ ಕೆಲಸ ಅಲ್ಲ. ಈ ಕ್ರಮದಲ್ಲಿ ಏರು ಪೇರುಗಳು ಬರಬಾರದು. 2 ಸಾರಿ ಮಾಡೀವ್ರಿ, ಈ ಸಾರಿ ಬಿಟ್ಟಿವ್ರಿ ಅಂತಂದ್ರೆ ಇಲ್ಲ, ಈ ಸಾರಿನೂ ಮಾಡಬೇಕು. ಪೂಜೆಯ ಹೆಜ್ಜೆಗಳನ್ನ ಕೆಳಗಿನಂತೆ ಯಾದಿ ಮಾಡಬಹುದು. 1ನೇದ್ದೇನು? ಸ್ನಾನ ಪೂರ್ವ ಕ್ರಿಯೆಗಳು. ಸ್ನಾನ ಮಾಡೋದಕ್ಕಿಂತ ಮೊದಲು ಏನೇನ್ ಮಾಡ್ತೀರಿ? ಪ್ರಾತರ್ವಿಧಿಗಳು ಅಂತಾರ. ಮಲಮೂತ್ರ ವಿಸರ್ಜನೆ, ಹಲ್ ತಿಕ್ಕೊಳ್ಳೋದು, ಬಾರ್ ತೊಳ್ಕೊಳ್ಳೋದು, ಏನೇನ್ ಮಾಡೋದು. ಆಮೇಲೆ ಸ್ನಾನ. 2ನೇದ್ದು ಪತ್ರಿ ಪುಷ್ಪಗಳನ್ನು ಎತ್ತುವುದು. ಪತ್ರಿ ಪುಷ್ಪಗಳು ಹೆಂಗಪ್ಪ ಅಂತಂದ್ರೆ ಗಿಡದೊಳಗಿಂದ ಕಿತ್ತುವುದಲ್ಲ. ಎಲ್ಲಿ ಪತ್ರಿ ಪುಷ್ಪ ಇರ್ತದ ಆ ಗಿಡದ ತೆಳಗ ಸಗಣಿ ಸಾರಿಸಿರಬೇಕು. ಸಗಣಿ ಸಾರಿಸಿ ಅಲ್ಲಿ ತೆಳುವಾದ ಬಟ್ಟೆಗಳ ಹಾಸಿ ಅದ್ರ ಮೇಲೆ ಆ ಬಟ್ಟೆ ಹಾರಿ ಹೋಗ್ಬಾರ್ದು ಅಂತೇಳಿ ಕಲ್ಲಿಡ್ಬೇಕು ಗಿಡದ ತೆಳಗ. ಆ ಪತ್ರಿ ಉದಿರಿ ಬಿದ್ದರೆ ಅಷ್ಟೇ ತಗೋಬೇಕೇ ಹೊರತು ಪತ್ರಿ ಗಿಡದ ಕಿತ್ತದಲ್ಲ. ಹೂವ ಬಿದ್ದರೆ ತಗೋಬೇಕು, ಇಲ್ಲಂದ್ರೆ ಇಲ್ಲ. ಪೂಜಾ ಗೃಹ ತಯಾರಿ. ಪೂಜಾ ಗೃಹ ತಯಾರು ಮಾಡಬೇಕು. ಶರೀರ ಸ್ವಚ್ಛ ಆದ್ಮೇಲೆ ಪೂಜಾ ಗೃಹನು ಸ್ವಚ್ಛ ಮಾಡಬೇಕು, ದೇವರ ಮನೆ. ಮತ್ತೆ ಸ್ನಾನ ಮಾಡಬೇಕು. ಪೂಜಾ ಗೃಹ ತಯಾರಿ ಆದ್ಮೇಲೆ ಸ್ನಾನ ಮಾಡಬೇಕು. ಮೊದಲು ಸ್ನಾನ ಪೂರ್ವ ಕ್ರಿಯೆ ಮಾಡಿ ಪತ್ರಿ ಪುಷ್ಪ ತಗೊಂಡು ಬಂದು ಪೂಜಾ ಗೃಹ ತಯಾರು ಮಾಡಿ ಆಮೇಲೆ ಸ್ನಾನ ಮಾಡೋದು. ಆಸನದ ಮೇಲೆ ಕೂಡುವುದು. ಒಂದು ಆಸನ ಹಾಕೊಂಡು ಕೂಡಬೇಕು. ಭಸ್ಮ ಧಾರಣೆ ಮಾಡ್ಕೋಬೇಕು. ಜಲಶುದ್ಧಿ, ರುದ್ರಾಕ್ಷಿ ಧಾರಣೆ, ಲಿಂಗಕ್ಕೆ ಅಭಿಷೇಕ, ವಸ್ತ್ರ ಗಂಧ ಧಾರಣೆ, ಅಕ್ಷತೆ ಏರಿಸುವುದು, ಬಿಲ್ವಪತ್ರಿ ಸಮರ್ಪಣೆ, ಪುಷ್ಪ ಏರಿಸುವುದು, ರುದ್ರಾಕ್ಷಿ ತೋರಿಸುವುದು, ಮತ್ತೆ ಧೂಪ ಹಾಕುವುದು, ಕರ್ಪೂರ ಬೆಳಗುವುದು, ದೀಪ ಬೆಳಗುವುದು, ಘಂಟಾನಾದ, ಧ್ಯಾನ, ಜಪ, ನೈವೇದ್ಯ, ಆಚಮನ, ತಾಂಬೂಲ, ನಮಸ್ಕಾರ, ಪತ್ರಿ ಪುಷ್ಪ ಇಳಿಸುವುದು, ಪೂಜೆ ಮಾಡುವಾಗ ಏರಿಸಿದ್ ಮತ್ತೆ ಇಳಿಸುವುದು, ಅರಪರ ಸ್ನಾನ, ಚಿದ್ಭಸ್ಮ, ಪಾದೋದಕ, ಹುದುಗದ ಪಾವುಡ ಗುಂಡಿಗೆಗೆ ಎಲ್ಲಿ ಇಡುವುದು, ಮಜ್ಜನ ಶಾಲೆಯ ನೀರನ್ನು ಗಿಡಗಳಿಗೆ ಹಣಿಸುವುದು, ಪೂಜಾ ಗೃಹ ಕಾರ್ಯಗಳು. ಹಿಂಗ ಯಾದಿಯಲ್ಲಿ ನಮೂದಿಸಲ್ಪಟ್ಟ ಕ್ರಿಯೆಗಳನ್ನು ನೋಡಿದರೆ ಬಹಳ ಉದ್ದವಾದ ಪಟ್ಟಿ ಅನಿಸುತ್ತದೆ. ಲಿಂಗ ಪೂಜೆ ಮಾಡೋದು ಒಂದು ದೊಡ್ಡ ಲೀಸ್ಟ್ ಮಾತಾಡಿದ್ರೆ ಬಹಳ ಆಗ್ಬಿಡ್ತದ. ಅದಕ್ಕೆ ಪೂಜೆ ನಡೆಯುವಾಗ ಇವು ಒಂದರೊಳಗೊಂದು ಸೇರಿಕೊಂಡು ಕ್ರಿಯೆ ಎನ್ನಿಸುತ್ತವೆ. ಪೂಜೆ ನಡೆದಾಗ ಏನಾಗ್ತದ ಅದರೊಳಗೆ ಅವೆಲ್ಲ ಓಸು ಒಂದ್ರೊಂದು ಸೇರ್ಕೊಂಡಿರ್ತಾವ. ಈ ಕ್ರಿಯೆಗಳನ್ನು ಒಂದೊಂದಾಗಿ ಪರಿಶೀಲಿಸುವುದು ಸೂಕ್ತ. ಕೆಲವರು ಇಲ್ಲಿ ಬರುವ ವಿವರಣೆಗಳನ್ನು ಒಪ್ಪಲಿಕ್ಕಿಲ್ಲ. ಅವರು ತಮ್ಮದೇ ಆದ ವಿವರಣೆ ಒಟ್ಟುಗೂಡಿಸಿದರೆ ಅದು ಇನ್ನೂ ಉಚಿತವಾಗುವುದು. ನಾವು ಹೇಳ್ದಂಗೆ ಪೂಜೆ ಮಾಡ್ಕೋರಿ ಅಂತಿಲ್ಲ. ಕೆಲವೊಬ್ಬರು ತಮ್ಮ ಪದ್ಧತಿಗಳನ್ನು ಇದ್ರಾಗ ಸೇರಿಸ್ತಿದ್ರ ಅಂತಂದ್ರೆ ಸರಿ, ಸಂತೋಷ, ಮಾಡ್ರಪ್ಪ, ನಿಮ್ದು ಅಂತ ಸೇರಿಸ್ರೆ. ಅದು ಹೆಂಗಿರ್ಬೇಕಂದ್ರ ಈ ಧರ್ಮದ ಘನತೆ ಹೆಚ್ಚುವಂತಹದ್ದಿರ್ಬೇಕು. ಅಂತ ವಿಚಾರಗಳು, ಅಂತ ಆಚಾರಗಳು ಇದರೊಳಗೆ ಸೇರಿಸ್ಬೇಕು. ಸ್ನಾನ ಪೂರ್ವ ಕ್ರಿಯೆಗಳು ಅಂತಂದ್ರೆ ಏನು ಅಂದ್ರೆ, ಇಷ್ಟಲಿಂಗ ಪೂಜೆ ಕೈಗೊಳ್ಳಬೇಕಾದ ವ್ಯಕ್ತಿ ಸ್ನಾನವನ್ನು ಮಾಡಲೇಬೇಕು. ಸ್ನಾನ ಮಾಡುವ ಪೂರ್ವದಲ್ಲಿ ಕೆಲವು ಕ್ರಿಯೆಗಳು ಜರುಗಬೇಕು. ಈಗ ಸ್ನಾನ ಮಾಡಲೇಬೇಕು ಅಂದ ಕೂಡಲೇ ಅದು ಆಚಾರ್ಯಸ್ಥರು ಅದು ಮಾಡ್ತಾರೆ.
ಅವರು ಜಲ್ದಿ ಮಾಡಂಗಿಲ್ಲ, ಜಳಕನೂ ಜಲ್ದಿ ಮಾಡಲ್ಲ, ಪೂಜೆನೂ ಜಲ್ದಿ ಮಾಡಲ್ಲ, 12-1 ತನಕ ಊಟನೂ ಮಾಡಲ್ಲ. ಇಂಥವ್ರು ಇರ್ತಾರೆ, ಏನ್ ಮಾಡ್ತೀರಿ? ಅದಕ್ಕ ಅವ್ರಿಗೆ ಮೊದಲೇ ಮುಂಜಾನೆ ಎದ್ದ ಹಲ್ಲು ತಿಕ್ಕಿಸ್ಕೊಂಡು ಏನ್ ತಿಂತಾರ ತಿನ್ಲಕ್ ಬಿಟ್ಬಿಡ್ಬೇಕು. ಆರೋಗ್ಯ ಮುಖ್ಯ ಲಿಂಗ ಪೂಜೆಕ್ಕಿಂತ. ಏನಾರ ಟಿಫಿನ್ ಗಿಫಿನ್ ಮಾಡ್ತಿದಾರ ಮಾಡಿ ಆಮೇಲೆ ನಿಧಾನ ಸ್ನಾನ ಮಾಡಿ ನಿಧಾನ ಪೂಜೆ ಮಾಡ್ಕೊಳ್ಳಿ. ವಯಸ್ಸಾದವರು ಅವ್ರಿಗೆಲ್ಲ BP ಶುಗರ್ ಇದ್ದವ್ರಿಗೆ ಆಚಾರ ಮಾಡ್ಲಕ್ ಹೋಗಿ ಇನ್ನೂ ಹೈರಾಣಕ್ಕೆ ಬೀಳ್ತಾರೆ. ಅಸಿಡಿಟಿ ಯಾವ ಇವು ಗದ್ಲಾತಿರ್ತದ. ನಮ್ಮ ಲಿಂಗ ಪೂಜೆಗಿಂತ ಆರೋಗ್ಯ ಮುಖ್ಯ. ಆರೋಗ್ಯಕ್ಕೆ ಸೆಟ್ ಆಗ ರೀತಿಯಲ್ಲಿ ನಾವು ಇವೆಲ್ಲ ವ್ಯವಸ್ಥೆಗಳು ಮಾಡ್ಕೋಬೇಕು. ಒಂದು ರೀತಿಯಿಂದ ಇವು ಪೂಜಾ ಪೂರ್ವ ಸಿದ್ಧತೆಗಳು. ಇದು ಸೋಜಿಗವೆನಿಸಿದರೂ ಸತ್ಯ ಸಂಗತಿ. ಪೂಜೆ ಮಾಡಬೇಕಾದ ವ್ಯಕ್ತಿ ದೈಹಿಕ ಮಾನಸಿಕ ಭಾವ ವಿಕಾರಾದಿಗಳಿಂದ ಮುಕ್ತವಾಗಿರಬೇಕು. ಈ ಭಾವ ವಿಕಾರಗಳು ಇರಬಾರದು. ಏನೋ ಒಂದು ದೈಹಿಕವಾಗಿ ಮಾನಸಿಕವಾಗಿ ಕಾರಣ ರಾತ್ರಿ ಆ ವ್ಯಕ್ತಿ ಚೆನ್ನಾಗಿ ನಿದ್ರೆ ಮಾಡಬೇಕು. ನಿದ್ದೆ ಸರಿಗೆ ಮಾಡಿದ್ದಿಲ್ಲ ಅಂತಂದ್ರೆ ಭಾವನೂ ಸರಿಗಿರಂಗಿಲ್ಲ, ದೇಹನೂ ಸರಿಗಿರಲ್ಲ, ಮನಸ್ಸು ಸರಿಗಿರಂಗಿಲ್ಲ. ಸರಿಯಾದ ನಿದ್ರೆಯಿಂದ ದೈಹಿಕ ಮಾನಸಿಕ ಭಾವನಾತ್ಮಕ ಬಳಲಿಕೆಗಳು ಎಷ್ಟೋ ಮಟ್ಟಿಗೆ ಶಮನಗೊಂಡು ವ್ಯಕ್ತಿ ಉಲ್ಲಸಿತನಾಗುತ್ತಾನೆ. ನಿದ್ದೆ ಚೆನ್ನಾಗಿ ಮಾಡಬೇಕು. ಆದ್ದರಿಂದ ನಿದ್ರೆಗೆ ಹೋಗುವ ಮೊದಲು ವ್ಯಕ್ತಿ ಏನ್ ಮಾಡಬೇಕು? ತನ್ನ ಗುರುವನ್ನ ಹಿರಿಯರನ್ನ ನೆನೆಸಬೇಕು. ಮಲ್ಕೊಳಕ್ ಸುಮ್ಮನೆ ಮಕ್ಕೋಬಾರ್ದು, ನಾಯಿ ಮರಿ ಮಕ್ಕೊಂಡಂಗ. ಗುರು ಹಿರಿಯರನ್ನ ನೆನೆದು ನಮಸ್ಕರಿಸಿ ಮಲಗಬೇಕು. ಸರಿಯಾಗಿ ನಿದ್ರೆ ಆದರೆ ಆ ವ್ಯಕ್ತಿಗೆ ಸೂರ್ಯ ಉದಯವಾಗುವ ಕಾಲ ಏನಾಗ್ತದ? ಸೂರ್ಯೋದಯಕ್ಕಿಂತ ಮೊದಲು ಎಚ್ಚರ ಆಗ್ತದೆ. ಯಾರಿಗೆ ಸರಿಯಾಗಿ ನಿದ್ದೆ ಆಯ್ತು ಅಂತಂದ್ರ ಸೂರ್ಯೋದಯಕ್ಕಿಂತ ಮೊದಲು ಎಚ್ಚರ ಆಗ್ತದೆ. ಯಾರು ರಾತ್ರಿ ನಿದ್ದೆ ಸರಿಗೆ ಆಗಿರಂಗಿಲ್ಲ ಅವ್ರಿಗೆ ಸೂರ್ಯೋದಯ ಆದ್ರೂ ಎಚ್ಚರ ಆಗಂಗಿಲ್ಲ, ಎಚ್ಚರ ಆದ್ರೂ ಆಕ್ಟಿವ್ ಇರಲ್ಲ. ಸೂರ್ಯ ಉದಯವಾಗುವ ಮೊದಲು ಎಚ್ಚರವಾಗುತ್ತದೆ. ಯಾರ ನಿದ್ದೆ ಸರಿಯಾಗಿ ಆಗಿರ್ತದ ಎದ್ದ ತಕ್ಷಣ ಹಾಸಿಗೆಯಲ್ಲಿ ಕುಳಿತುಕೊಂಡು ಲಿಂಗಕ್ಕೆ ನಮಸ್ಕರಿಸಬೇಕು. ಎದ್ದ ಕೂಡಲೇ ಲಿಂಗಕ್ಕೆ ನಮಸ್ಕಾರ ಮಾಡಬೇಕು. ಲಿಂಗಕ್ಕೆ ನಮಸ್ಕಾರ ಮಾಡೋಣ ಕೊಳ್ಳನ್ ಲಿಂಗ ತಗೊಂಡು ಹಣಿಗೆ ಹಚ್ಕೊಂಡು ಆಯ್ತು ಲಿಂಗಕ್ಕೆ ನಮಸ್ಕಾರ ಆಯ್ತು ಅಂದ್ಬಿಡ್ತಾರೆ. ಕೊಳ್ಳನ್ ಲಿಂಗ ತಗೊಂಡು ಹಣಿಗೆ ಹಚ್ಕೊಳ್ಳೋಣ ನಮಸ್ಕಾರ ಆಗ್ತದೇನ್ರಿ? ಕೊಳ್ಳನ್ ಲಿಂಗ ಅದು ಲಿಂಗನ ಏನದು? ಕುರು ಅಷ್ಟೇ ಅದು. ನೀವು ಕೊಳ್ಳನ್ ಲಿಂಗ ಇದ್ದದಕ್ಕೆ ಎದ್ದಿರೋ ಏನು ನಿಮ್ಮ ಒಳಗೆ ಅರಿವು ಇದ್ದದಕ್ಕೆ ಎದ್ದಿರೋ? ಅರಿವು ಇದ್ದದಕ್ಕೆ ಎದ್ದಿರಿ. ಕೊಳ್ಳನ್ ಲಿಂಗ ಇದ್ದದಕ್ಕೆ ಎದ್ದಿರೇನು? ಎದ್ದದ್ದು ಅರಿವು ಇದ್ದದಕ್ಕ. ನಮಸ್ಕಾರ ಮಾಡೋದು ಎದಕ್ಕೆ ಮಾಡ್ತೀರಿ? ಕುರುವಿಗೆ. ನೋಡ್ರಿ ಹೆಂಗದ, ಹತ್ತಿದೊಯ್ದು ಹಳೆಯಾಗಿ ದಾನ ಮಾಡ್ತಿದ್ರ ಹಂಗದ ಇದು ಲೆಕ್ಕರಿ. ಒಳಗಿರುವ ಅರಿವಿನ ಕಾರಣ ನೀವು ಹೇಳಕತ್ತೀರಿ. ಅದಕ್ಕ ಒಳಗಿನವ ನೀನ್ ಅದಿ ಅಂತ ಹೇಳಕ್ಕೆ ನಾ ಎದ್ದಿನಪ್ಪ ಅಂತೇಳಿ ಅವನಿಗೆ ನಮಸ್ಕಾರ ಮಾಡ್ಬೇಕು. ನಿಮ್ ಒಳಗಿನವನಿಗೆ ನಮಸ್ಕಾರ ಮಾಡ್ಬೇಕು. ಅವನ ಕಡೆ ಎಂದರೆ ಎದ್ದ ಕೂಡ್ಲೇನೆ ನೀ ಎದಿ ಎತ್ತ ನಾ ಎದ್ದಿನಪ್ಪ ಅಂತೇಳಿ ಇವತ್ತಿಗೆ ಒಂದು ದಿನ ಅಂದಿರ ನೋಡ್ರಿ ಅವನಿಗೆ. ದೊಡ್ಡ ಸಮಸ್ಯೆ ಅದ ರೀ ಇದು. ತಗೊಂಡು ಅನುಭವ ಎಲ್ಲ ಲಾಭ ತಗೊಳ್ಳೋದು ಒಬ್ಬನಿಂತ ಹೊಗಳೋದು ಇನ್ನೊಬ್ಬನ. ಪೂಜೆ ಯಾವನಿಗೆ ಮತ್ತೊಬ್ಬನಿಗೆ ಮಾಡ್ತಾರ, ಉಪಯೋಗ ಎಲ್ಲ ತಗೊಳ್ಳೋದು ಬೇರೆಯವ್ರ ಕಡಿತ. ಹೆಂಗದ? ಒಳಗ ಲಿಂಗಯ್ಯ ನೀನ್ ಅದಿ ಅಂತ ನಾ ಎದ್ದಿನಪ್ಪ ಅಂತೇಳಿ ಅವನಿಗೆ ನಮಸ್ಕಾರ ಮಾಡೋದಕ್ಕ ಏನದಂದ್ರ ಲಿಂಗ ಪೂಜೆ ಮಾಡೋವನು ಕಣ್ಣು ಅರ್ಧ ಮುಚ್ಚಿರ್ಬೇಕು, ಅರ್ಧ ತೆರೆದಿರ್ಬೇಕು ಅಂತಂದ್ರ ಅದರ ಅರ್ಥ ಏನು? ಅರ್ಧ ಮುಚ್ಚಿದಾಗ ಆ ಮುಚ್ಚಿದ ಭಾಗದ ಲಕ್ಷ್ಯ ಎಲ್ಲಿರ್ಬೇಕು? ಮುಚ್ಚಿದ ಭಾಗ ನಿಮ್ಮ ಕಣ್ಣು ಅರ್ಧ ಮುಚ್ಚದ ಅರ್ಧ ತೆರೆದದ. ಅರ್ಧ ಮುಚ್ಚಿದ ಭಾಗ ಏನದ? ನಿಮ್ಮ ಅಂತಃಕರಣದೊಳಗಿರುವಂತ ಅರಿವಿನ ಕಡೆ ಇರಬೇಕು.
ತೆರೆದ ಭಾಗದಾಗ ಒಂದ್ ಸ್ವಲ್ಪ ತೆಗೆದು ನೋಡ್ಲಕತ್ತೀರಲ್ಲ, ಏನ್ ತೆರೆದು ನೋಡ್ಲಕತ್ತೀರಿ? ಕುರುವನ್ನು ನೋಡ್ಲಕತ್ತೀರಿ. ಕುರುವನ್ನ ಒಂದು ಅರ್ಧ ನೋಡ್ಬೇಕು, ಅರಿವನ್ನ ಒಂದು ಅರ್ಧ ನೋಡ್ಬೇಕು. ಕುರು ಅಂದ್ರೆ ಏನದು? ನಾಮ ರೂಪ. ಆ ನಾಮರೂಪಕ್ಕೆ ಆಧಾರವಾಗಿದ್ದ ನಿಮ್ಮ ಅರಿವು. ನಾಮರೂಪಗಳನ್ನು ಬಿಡಂಗಿಲ್ಲ. ವ್ಯಾವಹಾರಿಕವಾಗಿ ನಾಮರೂಪಗಳು ಬೇಕು, ಕುರುಗಳು ಬೇಕು. ಪಾರಮಾರ್ಥಿಕವಾಗಿ ನಿಮ್ಮ ಅರಿವೇ ಬೇಕು. ಅರಿವಾದಂತೇಳಿ ನೀವು ಎದ್ದಿರಿ. ಸುಪ್ರಭಾತ ಸಮಯದಲ್ಲಿ ಅರ್ತಿಯಲ್ಲಿ ಲಿಂಗವನ್ನೆನೆದರೆ. ಎದ್ದ ಕೂಡಲೇ ಫಸ್ಟ್ ನಿಮ್ಮ ಒಳಗಿನ ಲಿಂಗಯ್ಯಗೆ ನಮಸ್ಕಾರ ಅಂದ್ರಿ ಅಂತಂದ್ರೆ ತಪ್ಪುವವು ಅಪಮೃತ್ಯು ಕಾಲ ಕರ್ಮಂಗಳಯ್ಯ. ಎಲ್ಲ ಅಪಮೃತ್ಯು ಕಾಲ ಕರ್ಮ ಕಿರಿಕಿರಿ ಎಲ್ಲ ಯಾಕಾಗ್ಯಾವ ಅಂದ್ರೆ ಮುಂಜಾನೆ ಎದ್ದು ಯಾರ ಮರಿ ನೋಡಿನೋ ಏನೋ ಅಂತಿರ್ತಾರ. ಯಾರ ಮರಿಯರು ಯಾಕೆ ನೋಡ್ತೀರಿ? ನಿಮ್ಮೊಳಗಿರುವಂತ ಚೈತನ್ಯವನ್ನು ನೆನೆಸಿ ಓಂ ನಮಃ ಶಿವಾಯ ಅಂತೇಳಿ ಒಳಗಿರೋ ಚೈತನ್ಯವನ್ನು ನೆನೆಸ್ತಾರೆ. ಯಾರು ಬೇಕಾದವ್ರು ಎದುರು ಬಂದ್ರು ನಿಮ್ಮೊಳಗಿರೋ ಚೈತನ್ಯನೇ ಅವನೊಳಗೂ ಅದ. ಅವರಿಗೂ ನೋಡಿಕೆ ಓಂ ನಮಃ ಶಿವಾಯ ಅಂದ್ರೆ ಆಯ್ತಪ್ಪ. ಯಾರ ಮರಿಯರು ಏನ್ ನೋಡೋದಿರ್ತು? ಅದಕ್ಕೆ ಸುಪ್ರಭಾತ ಸಮಯದಲ್ಲಿ ಅರ್ತಿಯಲ್ಲಿ ಲಿಂಗವನ್ನೆನೆದರೆ ತಪ್ಪುವವು ಅಪಮೃತ್ಯು ಕಾಲ ಕರ್ಮಂಗಳಯ್ಯ. ದೇವ ಪೂಜೆಯ ಮಾಟ ದುರಿತ ಬಂಧನದೋಟ, ಚಂಬು ನಿಮ್ಮಯ ನೋಟ ಹೆರಹಿಂಗದ ಕಣ್ಬೇಟ. ಸದಾ ಸನ್ನಿಹಿತವಾಗಿ ಶರಣೆಂಬುವುದು ನಂಬುವುದು, ಜಂಗಮಾರ್ಚನೆಯ ಮಾಟ ಕೂಡಲ ಸಂಗನ ಕೂಟ ಅಂತೇಳಿ ಒಂದು ವಚನ ಮೋಕ್ಷಕ್ಕೆ ಕರ್ಕೊಂಡು ಹೋಗ್ಬಿಡ್ತದೆ. ಅದಕ್ಕೆ ಎದ್ದು ಕೂಡಲೇ ನಶಿಕ್ನಾಗ ಫಸ್ಟ್ ಅವನಿಗೆ ನಮಸ್ಕಾರ ಮಾಡೋದು ಕಲಿಬೇಕು. ಫಸ್ಟ್ ನಮಸ್ಕಾರ ಮಾಡ್ಬೇಕು. ಮತ್ತೆ ಹಾಸಿಗೆಗೆ ಹೋಗಿ ರಾತ್ರಿ ಮಲ್ಕೋತಿರಲ್ಲ, ಎಲ್ಲ ವ್ಯವಹಾರ ಮುಗಿದ್ಮೇಲೆ ಹಾಸಿಗೆ ಹೋಗೋದ್ಮೇಲೆ ಲಾಸ್ಟ್ ನಮಸ್ಕಾರನೂ ಅವನಿಗೆ ಮಾಡ್ಬೇಕು. ಎದ್ದು ಹಾಸಿಗೆಯಿಂದ ಎದ್ದು ಹೊರಗೆ ಬಂದವ್ರು ಮತ್ತೆ ಹೊಳ್ಳಿ ರಾತ್ರಿ ಹಾಸಿಗೆಗೆ ಹೋಗ್ತಾರತ್ತ ಏನ್ ಗ್ಯಾರಂಟಿ ಅದೇನು? ಹೊಳ್ಳಿ ಮತ್ತೆ ಹಾಸಿಗೆಗೆ ಬರೋ ತನಕ ಸುರಕ್ಷಿತವಾಗಿ ಇಟ್ಟಿದಪ್ಪ ಪರಮಾತ್ಮ ಧನ್ಯವಾದ ಅಂತೇಳಿ ಲಾಸ್ಟ್ ನಮಸ್ಕಾರನೂ ಅವನಿಗೆ ಮಾಡ್ಬೇಕು ಮಲ್ಕೊಳ್ಳೋರ್ಗಿಂತ ಮೊದಲು. ತಂದೆ ತಾಯಂದಿರನ್ನ ಗುರುಗಳನ್ನ ಸ್ಮರಿಸಬೇಕು. ಇಷ್ಟೆಲ್ಲ ಮಾಡಕ ನಮ್ಗ ಜನ್ಮ ಕೊಟ್ಟು ತಂದೆ ತಾಯಿನೇ ನೆನೆಸ್ಬೇಕು. ಒಳಗ ಇರುವ ಅರಿವನ್ನ ತೋರಿಸುವಂತ ಗುರುವನ್ನ ನೆನೆಸ್ಬೇಕು. ಹಾಸಿಗೆಯಿಂದ ಎದ್ದು ಅವುಗಳನ್ನ ಸರಿಯಾಗಿ ಮಡಿಚಿ ಇಡಬೇಕು. ಹಾಸಿಗೆ ನೀಟಾಗಿ ಮಡಿಚಿಡಬೇಕು. ಈ ಹಾಸಿಗೆ ಮಡಚೋ ಪದ್ಧತಿ ಇಲ್ಲ. ಈಗೇನಾಗ್ಬಿಟ್ಟವ ಎಲ್ಲ ಹಾಸಿದ ಹಾಸಿಗೆ ಹಂಗೆ ಇರ್ತಾವ. ಎಲ್ಲಿದ್ದಾರೆ ಬರ್ತಾರ, ಅದ್ರ ಮೇಲೆ ಬಿದ್ದು ಒಳ್ಳಾಡ್ತಾರ, ಮತ್ತ ಹಂಗೆ ಹೋಗ್ತಾರ, ಮತ್ತ ಬರ್ತಾರ, ಅದ್ರ ಮೇಲೆ ಬಿದ್ದು ಒಳ್ಳಾಡ್ಬಿಡ್ತಾರ. ಅದೇನು ಮಂಚದ ಮೇಲಿದ್ದ ಹಾಸಿಗೆದು ಸಮಸ್ಯೆ ಇಲ್ಲ, ನಡೀತದ. ಅದನ್ನು ಅವು ಜಾಡಿಸಿ ಕ್ಲೀನ್ ಮಾಡ್ಬೇಕು. ನೆಲದ ಮೇಲಿದ್ದ ಹಾಸಿಗೆಗಳು ಮಡಚಬೇಕಂತ ಯಾಕೆ ಹೇಳ್ತಾರ ಅಂತಂದ್ರ ನೆಲದ ಮೇಲೆ ಹರಿದಾಡುವಂತ ಹುಳ ಉಪ್ಪಡಿಗಳು ಅದ್ರೊಳಗೆ ಸೇರುವ ಚಾನ್ಸ್ ಇರ್ತಾವ. ಜರಿ ಹಾವು ಚೇಳು ಏನಾರ ಸೇರ್ಕೊಂಡು ಕೂತು ಅಂತಂದ್ರೆ ಅದ್ರ ಮೇಲೆ ಹೋಗಿ ಹಂಗೆ ಮಕ್ಕೊಂಡ್ಬಿಟ್ರಿ ಅಂದ್ರೆ ಏನ್ ಗತಿ ಆತ? ಅದಕ್ಕೆ ಮಡ್ಸೋದು ತೆಗೆದಿಡೋದು ಪದ್ಧತಿ ಇಟ್ಟಾರ. ಮಂಚದ ಮ್ಯಾಲ ಇದ್ದು ಅಂತಂದ್ರೆ ಏನಂತ ಪರಿ ತೆಗೆಯೋದ್ ಬೇಕಾಗಿರಲ್ಲ. ನಿಮ್ಗೆ ಹೆಂಗ್ ಅನುಕೂಲ ಆಗ್ತದ ಹಂಗ್ ಮಾಡೋದಪ್ಪ. ಮತ್ತೇನ್ ಮಾಡ್ಬೇಕು? ಶೌಚಕ್ಕೆ ಹೋಗಬೇಕು. ಶೌಚ ಮುಗಿದ ನಂತರ ಕೈಗಳನ್ನ ನಿರ್ಮಲವಾಗಿ ತೊಳೆದುಕೊಳ್ಳಬೇಕು. ಎಷ್ಟೋ ಮಂದಿ ಶೌಚಕ್ಕೆ ಹೋಗ್ತಾರ, ಒಳ್ಳೆ ಸೀದಾ ಅಡಿಗೆ ಮನೆಗೆ ಹೋಗ್ಬಿಡ್ತಾರ, ಕೈನ ತೊಳ್ಕೊಳ್ಳಂಗಿಲ್ಲ. ಇದೇ ದೊಡ್ಡ ಸಮಸ್ಯೆ ಅದ. ಅಡಿಗೆ ಮಾಡೋರು ಹಂಗೆ ಅಡಿಗೆ ಮನೆಗೆ ಹೋಗ್ತಾರ, ಊಟ ಮಾಡೋರು ಹಂಗೆ ಅಡಿಗೆ ಮನೆಗೆ ಹೋಗ್ತಾರ. ಮೊದಲು ಸ್ವಚ್ಛ ಕೈಕಾಲು ತೊಳ್ಕೋಬೇಕು. ಮೊದಲು ಒಳ್ಳೆಯ ಮಣ್ಣನ್ನ ಉಪಯೋಗಿಸುತ್ತಿದ್ದರು, ಇಲ್ಲವೇ ಒಲೆಯ ಬೂದಿ ಬಳಸುತ್ತಿದ್ದರು. ಈಗ ಹಲವಾರು ತರದ ಸೋಪುಗಳನ್ನು ಬಳಸುತ್ತಿದ್ದೇವೆ. ನಿರ್ಮಲತೆಯ ಬಗ್ಗೆ ಹೆಚ್ಚು ಜಾಗರೂಕತೆ ವಹಿಸಬೇಕು. ಇದಾದ ನಂತರ ಯಾರಿಗೂ ಒಬ್ಬರಿಗೆ ಒಂದೇನಾರ ಜಡ್ ಬಂದಿತ್ತಂದ್ರ ನಾವು ಸ್ವಚ್ಛ ಇರ್ಲಿಲ್ಲ ಅಂದ್ರೆ ಆ ಜಡ್ ಎಲ್ಲರಿಗೂ ಬಂದ್ಬಿಡ್ತಾವ. ದೊಡ್ಡ ಸಮಸ್ಯೆ. ಅದ್ರ ಸಲುವಾಗಿ ನಮ್ಮ ಸ್ವಚ್ಛತೆ ನಾವು ಇದ್ದಂತ ನಮ್ದೇನ್ರ ಜಡ್ ಇದ್ರೆ ನಮ್ಮ ಪಾಡಿಗೆ ಇರ್ತಾವ. ಆಮೇಲೆ ಏನ್ ಮಾಡ್ಬೇಕು? ಪೂಜಾ ಸ್ಥಳವನ್ನ ನಿರ್ಮಲಗೊಳಿಸಬೇಕು. ಎಲ್ಲಿ ಕುಂತು ಪೂಜೆ ಮಾಡ್ಕೋತೀರಿ ಅಲ್ಲಿ ಸ್ವಚ್ಛ ನೀರು ಸಿಂಪಡಿಸಿ ಆಸನ ಇಡಬೇಕು. ಎಣ್ಣೆಯ ದೀಪ ಹಚ್ಚಬೇಕು. ಆಸನ ಅನ್ನೋನ್ನ ಸುಮ್ಮ ಮಣಿ ಮೇಲೆ ಕುಂದಿರ್ಬಾರ್ದು. ಮಣಿ ಮೇಲೆ ಕೂತು ಲಿಂಗ ಪೂಜೆ ಮಾಡ್ಕೊಂಡ್ರ
ದರಿದ್ರತನ ಬರ್ತದೆ. ಚಂದ ಒಂದು ಚಾಪಿ ಅಥವಾ ಅದು ಸೆಣಬಿಂದ ಒಂದು ಸಿಗುತ್ತದೆ ನೋಡ್ರಿ, ಹಾಸ್ಕೊಂಡು ಕುಂದ್ರದು, ಜೂಟ್ ಮ್ಯಾಟ್ ಅಂಥವೇನಾದ್ರು ತಗೊಂಡು ಹಾಕೋಬೇಕು. ಬಳೆ ಮಣಿ ಮೇಲೆ ಕುಂದಿರಬಾರ್ದು, ಅದು ಒಳ್ಳೇದಲ್ಲ. ಮುಂದೆ ಹೇಳ್ತೀವಿ ಅದೆಲ್ಲ ಎದ್ರ ಮೇಲೆ ಕೂಡಬೇಕು, ಏನ್ ಮಾಡ್ಬೇಕಂತ. ಆಮೇಲೆ ಪ್ರಾಣಿಗಳ ಒಂದು ಚರ್ಮಗಳ ಮೇಲೆ ಕುಂದ್ರದ ಮೊದಲಿನ ಪದ್ಧತಿ ಇತ್ತು. ನಿಮ್ಗೇನಾರ ಚಾನ್ಸ್ ಸಿಕ್ಕದತ್ತೇಳಿ ಹುಲಿ ಚರ್ಮ, ಚಿಗರಿ ಚರ್ಮ ಆದತ್ತೇಳಿ ಅದ್ರ ಮೇಲೆ ಕೂತೇನಾರ ಪೂಜೆ ಗೀಜೆ ಮಾಡ್ಕೊಂಡ್ರಿ ಅಂತಂದ್ರ ಜೈಲಿಗೆ ಕರ್ಕೊಂಡು ಹೋಗ್ಬಿಡ್ತಾರ. ಹುಲಿ ಉಗುರು ಏನಾರ ನೀವು ಕೊಳ್ಳಾಗ ಹಾಕೊಂಡಿರಿ ಅಂತಂದ್ರ ಮೊದಲು ಹುಲಿ ಉಗುರು ತಗೊಂಡು ಕೊಳ್ಳಾಗ ಹಾಕೋತಿದ್ರು. ಆ ಕೊಳ್ಳನ ಉಗುರು ಸಿಕ್ಕರು ಸಾಕು ಜೈಲಿಗೆ ಹಾಕ್ತಾರೆ. ಬಹಳ ಕಾಲ್ಮನ ಸೂಕ್ಷ್ಮ ಅದ, ಹುಷಾರಾಗಿರ್ಬೇಕು. ಯಾವ ಪ್ರಾಣಿಗಳ ಚರ್ಮಗಳನ್ನ ಉಗುರುಗಳನ್ನ ಬಳಸಬಾರದು. ಕರಡಿ ಉಗುರ, ಹುಲಿ ಉಗುರ ಎಲ್ಲ ಕೊಳ್ಳಾಗ ಹಾಕೋತಾರ. ಅಂದ್ರು ಅಷ್ಟು ಇದು ರಕ್ಷಣೆ, ದೇವ್ರದ ರಕ್ಷಣೆ ಇರ್ತದಂತ, ಪವರ್ ಇರ್ತದಂತ ಒಂದು ನಂಬಿಕೆ. ಕರಡಿ ಉಗುರ, ಹುಲಿ ಉಗುರ, ಇದು ಕರಡಿ ಕೂದಲ, ಅವೆಲ್ಲ ತಾಯಿತ್ನಾಗ ಹಾಕಿ ಕೊಡ್ತಾನವ. ಕರಡಿ ಇದು ಮಾಡವ, ಅದು ಒಂದು 10-20 ರೂಪಾಯಿ ತಗೊಂಡು ಕೊಡ್ತಿದ್ದ ಮೊದಲ. ಕರಡಿ ಕೂದಲುಗಳು ಅವೆಲ್ಲ ಹೋಗ್ಬಿಟ್ಟು, ಕರಡಿ ಆಡ್ಸೋರು ಅದೆಲ್ಲ ಹೋಗ್ಬಿಟ್ಟು ನೋಡ್ರಿ. ಸರ್ಕಸ್ನಾಗ ಯಾವ ಪ್ರಾಣಿಗಳಿಗೂ ತಗೊಂಡು ಆಟ ಆಡ್ಸಂಗಿಲ್ಲ. ಎಷ್ಟರೇ ಮನುಷ್ಯರ ಆಟ ಆಡ್ರೆ ಅಂತ ಹೇಳ್ಬಿಟ್ಟಾರ ಅವ್ರು. ಹಿಂಗಾಗಿ ಸರ್ಕಸ್ ಕಂಪನಿ ಮುಚ್ಕೊಂಡು ಹೋಗ್ಬಿಟ್ಟು. ಮುಂದೇನಾಯ್ತಪ್ಪ ಅಂದ್ರೆ ಎಣ್ಣೆ ದೀಪ ಹಚ್ಚಬೇಕು. ಮುಂದಿನ ಹೆಜ್ಜೆ ಎಂದರೆ ಪೂಜೆಗೆ ಬೇಕಾದ ಪತ್ರಿ ಪುಷ್ಪಗಳನ್ನು ಸೇಕರಿಸಬೇಕು. ಶೇಖರಿಸಲು ಬಿದಿರಿನ ಪುಟ್ಟಿ ಇಲ್ಲವೇ ಪಾತ್ರೆಗಳನ್ನು ನಿರ್ಮಲಗೊಳಿಸಿ ಪುಷ್ಪಗಳಿದ್ದಲ್ಲಿ ಧಾವಿಸಬೇಕು. ಪುಷ್ಪದ ಬಳ್ಳಿ ಇಲ್ಲವೇ ಗಿಡಗಳ ಮುಂದೆ ನಿಂತು ಪ್ರಾರ್ಥಿಸಬೇಕು. ತಾವು ನಡೆಸುವ ಇಷ್ಟಲಿಂಗ ಪೂಜೆಗೆ ಪುಷ್ಪ ಬೇಕು, ಅವುಗಳನ್ನು ದಯಪಾಲಿಸಬೇಕೆಂದು ವಿನಂತಿಸಬೇಕು. ಬಂದೆ. ಪುಷ್ಪಗಳನ್ನು ಗಿಡದಿಂದ ಬಿಡಿಸುವ ಮೊದಲು ಆ ಗಿಡಕ್ಕೆ ಅಥವಾ ಬಳ್ಳಿಗೆ ನೀರು ಹಣಿಸಬೇಕು. ಪೂಜೆಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಹೂಗಳನ್ನು ಶೇಖರಿಸಬೇಕು. ಬಿಲ್ವ ಪತ್ರಿಯ ಗಿಡಕ್ಕೆ ನಮಸ್ಕರಿಸಿ ಬೇಕಾದಷ್ಟು ಮಾತ್ರ ಹೂಗಳನ್ನಾಗಲಿ ಪತ್ರಿ ದಳಗಳನ್ನಾಗಲಿ ತಂದು ಹಾಗೆಯೇ ಬಿಟ್ಟು ಒಣಗುವಂತೆ ಮಾಡಬಾರದು. ಸುಮ್ಮನೆ ಹೆಚ್ಚೆಚ್ಚಿ ತಂದು ಎಲ್ಲೋ ಬಿದ್ದು ಒಣಗಂಗ ಮಾಡಬಾರದು. ನಿಮ್ಮ ಪೂಜೆಗೆ ಎಷ್ಟು ಬೇಕು ಅಷ್ಟೇ. ಹೂಗಳನ್ನು ಪತ್ರಿಯನ್ನು ಹಾಳಾಗಲು ಬಿಟ್ಟರೆ ಅವುಗಳ ಮರುಗು ನಮಗೆ ಬರುತ್ತದೆ. ಅದು ಹಾಗಾಗದಂತೆ ನೋಡಬೇಕು. ಇನ್ನೊಂದು ಮಾತನ್ನು ಇಲ್ಲಿ ಒತ್ತಿ ಹೇಳಬೇಕಾಗಿದೆ. ಪತ್ರಿ ಪುಷ್ಪಗಳೇ ಬೇಕು. ಪೂಜೆಗೆ ಪತ್ರಿ ಪುಷ್ಪಗಳೇ ಬೇಕೇ ಬೇಕು. ಆದರೆ ಈ ಪತ್ರಿ ಪುಷ್ಪಗಳು ಒಳ್ಳೆಯ ಮಾರ್ಗದಿಂದ ಬಂದಿರಬೇಕು. ನಾವೇ ಗಿಡ ಬಳ್ಳಿ ನೆಟ್ಟು ಬೆಳೆಸಿ ಅವುಗಳಿಂದ ಬರಬಹುದಾದ ಹೂಗಳನ್ನು ಬಳಸುವುದು ಉತ್ತಮ ಪದ್ಧತಿ. ಅದು ಸಾಧ್ಯವಾಗದೆ ಹೋದರೆ ಸುತ್ತಲಿನ ಸ್ಥಳಗಳಿಂದ ಮಾರಲು ಬರುತ್ತಿರುವ ಪತ್ರಿ ಪುಷ್ಪಗಳನ್ನು ಕೊಂಡು ಉಪಯೋಗಿಸುವುದು ಒಳ್ಳೆಯದು. ಇಂಥವುಗಳನ್ನ ಬದಿಗೆ ಇರಿಸಿ ಕೆಲವರು ನಸುಕಿನಲ್ಲಿ ಎದ್ದು ಪರರ ಅಂಗಳದಲ್ಲಿ ನುಗ್ಗಿ ಅವರು ಬೆಳೆಸಿದ ಗಿಡ ಬಳ್ಳಿಗಳಿಂದ ಹೂಗಳನ್ನು ಕಳವಿನಿಂದ ತರುತ್ತಾರೆ. ಮುಂಜಾನೆ ಮನೆಯ ಮಾಲೀಕರು ಎದ್ದು ನೋಡಿದರೆ ಅವರ ಹೂಗಳು ಗಿಡಗಳೆಲ್ಲ ಬೋಳಿಸಿದಂತೆ ಆಗಿರುತ್ತವೆ. ತಾವು ನಡೆಸುವ ಪೂಜೆಗೆಂದು ಬೆಳೆಸಿದ್ದ ಹೂಗಳನ್ನು ಬೇರೆಯವರು ಕದ್ದಿರುವುದು ಕಂಡು ಮನೆಯವರು ಕಳವು ಮಾಡಿದವರ ಕಳ್ಳರನ್ನು ಶಪಿಸುತ್ತಾರೆ. ಮನಸ್ಸು ಮುದಿಡಿ ಮಾಡಿಕೊಳ್ಳುತ್ತಾರೆ. ಇಂಥ ಕದ್ದ ಹೂಗಳಿಂದ ಪತ್ರೆಗಳಿಂದ ಪೂಜೆ ಮಾಡಿಸಿಕೊಳ್ಳುವ ದೇವರು ಏನಾಗ್ತಾನ, ಕಳ್ಳತನವನ್ನು ಕಲಿಸುವ ದೇವರಾಗುತ್ತಾನೆ. ಬೈಗುಳ ಭಕ್ತರಿಗಲ್ಲದೆ ದೇವರಿಗೂ ಬರುತ್ತದೆ. ಕಳವಿನಿಂದ ತಂದ ಹೂಗಳು ದೇವರಿಗೆ ನಿಷಿದ್ಧ. ದೇವರಿಂದ ಬರುವ ಆಶೀರ್ವಾದದ ಬದಲು ಕಳವಾದ ಮನೆಗಳಿಂದ ಶಾಪ ಬರುತ್ತದೆ. ಕಾರಣ ಒಳ್ಳೆಯ ವಿಧಾನದಿಂದ ಶೇಖರಿಸಿದ ಹೂಗಳು ಪೂಜೆಗೆ ಅರ್ಹವಾದವು. ಇಂಥ ಹೂಗಳನ್ನು ನಿರ್ಮಲಗೊಳಿಸಿ ಪೂಜೆ ನಡೆಸುವ ಸ್ಥಳದಲ್ಲಿ ಇಡಬೇಕು. ಪೂಜಾ ಸ್ಥಳವು ಒಂದು ಕೊಠಡಿಯಾಗಬಹುದು, ಒಂದು ರೂಮ್ ಇರಬಹುದು. ಅದನ್ನೇ ಅನೇಕರು ದೇವರ ಮನೆ, ಪೂಜಾ ಮನೆ ಎನ್ನುತ್ತಾರೆ.
ಆ ಸ್ಥಳವನ್ನು ಕಸಗೂಡಿಸಿ ನೀರು ಸಿಂಪಡಿಸಿ ಶುಚಿ ಆಗುವಂತೆ ನೋಡಬೇಕು. ಶೇಖರಿಸಿದ ಹೂಪತ್ರೆಗಳನ್ನು ಆಸನದ ಬದಿಯಲ್ಲಿ ಇಟ್ಟುಕೊಂಡಿರಬೇಕು. ಹೀಗಾಗಿ ಇದು 1ನೇ ಸ್ಟೆಪ್ ಏನದಪ್ಪ ಅಂದ್ರೆ ಸ್ನಾನದ ಪೂರ್ವ ಕ್ರಿಯೆಗಳು ಹೇಳಾಯ್ತು. ಮತ್ತೆ ಮುಂದಿನ ವಾರ ಸ್ನಾನ ಹೆಂಗ್ ಮಾಡ್ಬೇಕನ್ನೋದು ಹೇಳ್ತೀವಿ. ನಾವು ಎಷ್ಟು ವರ್ಷ ಸ್ನಾನ ಮಾಡ್ಲಿಕತ್ತೀವಿ, ನಮ್ಗೇನು ಸ್ನಾನ ಮಾಡೋದು ಹೇಳ್ತೀರಿ ಅಂತಂದ್ರೆ ನಾವು ಹೇಳ್ತೀವಿ, ಹಿಂಗೆ ಕೇಳ್ಬೇಕು. ನೀವು ಮಾಡಿದ್ರು ಹೇಳ್ತೀವಿ, ಮಾಡಿಲ್ಲ ಅಂದ್ರೆ ಹೇಳ್ತೀವಿ. ಮತ್ತೇನು, ಎಷ್ಟು ಟೈಮ್? 17:57. 18 ಸನೆ ಬಂದ್ಬಿಟ್ಟಿವಿ. ಇನ್ನೂ ಒಂದು 3 ನಿಮಿಷ ಆದ್ರೆ 6 ಗಂಟೆ ಆಗ್ತದ. ಸಾಕು, ಪಾಠ ಮೊಟಕುಗೊಳಿಸೋಣ. ಮುಂದಿನ ಸಲ ಒಂದು ಲಿಂಗ ಪೂಜೆ ಆಗ್ತದೆ, ಮತ್ತೆ ಅದ್ರ ಬಗ್ಗೆ ಥೇರಿ, ಮತ್ತೆ ಈಗ ಇಲ್ಲಿ ಹೇಳ್ತಾ ಇರೋ ವಿಷಯ ಉಪಯೋಗ ಆಗ್ತದಲ್ರಿ. ಮಾಹಿತಿ ಕುಂದಿರಿಸಿ ಯಾರು ಹೇಳ್ತಾರೆ ಇವೆಲ್ಲ ಡೀಟೇಲ್ ಆಗಿ? ಯಾರು ಹೇಳಲ್ಲ. ಓಂ ನಮಃ ಶಿವಾಯ ಕಿವ್ಯಾಗ ಊದಿ ಒಂದು ಲಿಂಗ ಕೊಟ್ಟು ನಡಿ ಅಂತ ಎಬ್ಬಿಸಿ ಕಳಿಸ್ತಾರೆ, ಮುಗೀತು. ಆಮೇಲೆ ಮತ್ತೆ ಯಾರ್ಯಾರು ಕೇಳೋರಿಲ್ಲ, ಹೇಳೋರಿಲ್ಲ. ಇಷ್ಟು ಡೀಟೇಲ್ ಆಗಿ ಹೇಳಕ್ಕ ಎಲ್ಲಿ ಯಾರು ಸಿಗಲ್ಲ. ಅಂತ ಮಾಹಿತಿ ಇಲ್ಲಿ ಸಿಗ್ಲಕ್ಕತ್ತದ. ಅದಕ್ಕೆ ನಾವು ಕಂಬಿ ಗುರುಗಳಿಗೆ ಧನ್ಯವಾದ. ನಮಗ ಒಂದಿಟ್ಟೇನೋ ತಿಳಿದಟ್ಟು ಹೇಳ್ತಿರ್ತೀವಿ. ಎಲ್ಲರೂ ಸೇರಿ ಪರಮಾನಂದ ಪ್ರಾಪ್ತಿ ರೂಪ, ಸರ್ವ ದುಃಖ ನಿವೃತ್ತಿ ರೂಪ ಮೋಕ್ಷ ಹೊಂದುವ ದಾರಿಯಲ್ಲಿ ಧಾವಿಸೋಣ ಅಂತ ಹೇಳುತ್ತಾ ಇಂದಿನ ಪಾಠವನ್ನು ನಿಮ್ಮೆಲ್ಲರ ಶ್ರೀಪಾದಗಳಿಗೆ ಅರ್ಪಿಸ್ತಿದ್ದೇನೆ. ಎಲ್ಲರೂ ಮತ್ತೆ ರಾತ್ರಿ 8:30 ರಾತ್ರಿಯ ಪಾಠಕ್ಕೆ ಬರಬೇಕು. ರಾತ್ರಿ ಪಾಠಕ್ಕೆ ಹೆಂಗ್ ಬರ್ಬೇಕ್ರಿ? ಅಡಿಗೆ ಊಟ ಎಲ್ಲ ಇರ್ತದಂದ್ರೆ ಅಡಿಗೆ ಊಟ ಮಾಡ್ಕೊತ್ತೆ ಇದು ಲಿಂಕ್ ಹಂಗೆ ಚಾಲು ಇಟ್ಟು ಇದನ್ನು ಕೇಳಬೇಕು, ಅದನ್ನು ಮಾಡಬೇಕು. ಬರೀ ಅಡಿಗೆ ಊಟ ಒಂದೇ ಮಾಡ್ತೀನಿ, ಪಾಠ ಕೇಳಂಗಿಲ್ಲ ಅಂದ್ರೆ ಇದನ್ನು ಮಾಡ್ಬೇಕು, ಅದನ್ನು ಮಾಡ್ಬೇಕು. ಎರಡು ಇದನ್ನು ಚಾಲು ಇಡಬೇಕು. ನಿಮ್ಮದು ಏನಪ್ಪಾ ಅಂದ್ರೆ ಮ್ಯೂಟ್ ಆಫ್ ಮಾಡಿರ್ಬೇಕು. ಏನಾರು ಮಾತಾಡೋದ್ರೆ ಚಾಲು ಮಾಡ್ಬೇಕು, ಇಲ್ಲಾಂದ್ರೆ ಚಾಲು ಇಟ್ಟು ಇದು ಕೇಳ್ಕೋತ ನೀವು ಅಡಿಗೆ ಮಾಡ್ರಿ, ಕೇಳ್ಕೋತ ಊಟ ಮಾಡಿ. ಕೇಳ್ರಿ, ಸಂಜೆ ಪಾಠ ಬಹಳ ಮುಖ್ಯ. ಅದು ದೇವರ ರಕ್ಷಣೆ. ರಾತ್ರಿಯಿಂದ ಬೆಳಗಿನ ತನಕ ದೇವರ ರಕ್ಷಣೆ ಬೇಕು, ಬೆಳಗಿನಿಂದ ಸಂಜೆ ತನಕ ದೇವರ ರಕ್ಷಣೆ ಬೇಕು. ಆ ರಕ್ಷಣೆ ಬೇಕು ಅಂದ್ರೆ ಬೆಳಗಿನ ಪಾಠ ಸಂಜೆ ಪಾಠಗಳನ್ನ ನಾವು ಕಂಪಲ್ಸರಿ ಕೇಳಬೇಕು. ಬಹಳ ಉಪಯುಕ್ತವಾದ ಮಾಹಿತಿಗಳಿರ್ತವೆ. ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ. ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ. ಓಂ ಶಾಂತಿ ಶಾಂತಿ ಶಾಂತಿ. ಶರಣ 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 ಶರಣ.